ಕ್ವೆಶ್ಚನ್ ನಂಬರ್ 36ರಲ್ಲಿ ಇದೊಂದು ಅಥವಾ ಇದ್ರ ಹಿಂದಿಂದಲೇ ಬಿಡು ಸಾಲ್ಯೂಷನ್ ಕೊಡ್ರಿ, ಇದಕ್ಕರೆ ಸಾಲ್ಯೂಷನ್ ಕೊಡ್ರಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಮತ್ತು 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಈ ಶ್ರೇಣಿಯಲ್ಲಿ 30 ಪದಗಳಿದ್ದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ. ಪ್ರಶ್ನೆ ಅರ್ಥ ಆಗಿರಬೇಕು. ಹಾಂ, ನೋಡ್ರಿ, 7ನೇ ಪದವು 2ನೇ ಪದದ 4ರಷ್ಟಿದೆ ಅಂತದ. 7ನೇ ಪದವು 7ನೇ ಪದವು 2ನೇ ಪದದ 4ರಷ್ಟಿದೆ. ಹಾಗಾದರೆ 7ನೇ ಪದದ ಆದರ್ಶ ರೂಪ ಯಾವುದು? a + 6d, ಹೌದಲ್ಲ? a + 6d ಇದು ಯಾವುದಿದು? 7ನೇ ಪದ. 7ನೇ ಪದ ಆದ ಹೆಂಗದು? 7ನೇ ಪದ ಅದರದ್ದು ರೂಪವನ್ನು ಬರೀದ. 7ನೇ ಪದ ಬರೋದೇನ? ಈಗ 7ನೇ ಪದ ಹೆಂಗಾದ? ಪ್ರಶ್ನೆಯಲ್ಲಿ ಏನು ಹೇಳಿದ ಹಂಗೆ ಬರಿಬೇಕೀಗ ನಾವು. 2ನೇ ಪದದ 4ರಷ್ಟಿದೆ. 2ನೇ ಪದ ಅಂದರೆ ಯಾವುದು? a + d ಆಗ್ತದನಿಲ್ಲೋ? 2ನೇ ಪದ ಅಂದ್ರೆ a + d. ಇದು 2ನೇ ಪದ ಹೌದೇನಲ್ಲೋ? ಮೊದಲನೇ ಪದ a, 2ನೇ ಪದ a + d, 3ನೇ ಪದ a + 2d, ಆಮೇಲೆ 4ನೇ ಪದ a + 3d, ಹೀಗೆ ಕಂಟಿನ್ಯೂ ಆಗ್ತಾವೆ. ಇದು a + d ಅಂದರೆ ಎಷ್ಟನೇ ಪದ? ಇದು 2ನೇ ಪದ ಆಯ್ತಲ್ಲ. 4ರಷ್ಟಿದೆ ಇಂಟು 4. 2ನೇ ಪದದ 4ರಷ್ಟು ಇದು ಆದ. ಅಂದರೆ 2ನೇ ಪದಕ್ಕೆ 4ರಿಂದ ಗುಣಾಕಾರ ಮಾಡಿದಾಗ ಬಂದಂಥ ಉತ್ತರ ಅದು 7ನೇ ಪದ ಆಗ್ತದೆ ಅಂತ ಹೇಳ್ತಾರೆ ಅವರು. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋರಿ. a + 6d = 4 1 4 a ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 1 4 d. ಇಷ್ಟಾಯ್ತಾ? ಇದರಲ್ಲಿ ನೋಡ್ರಿ ಏನದ? ಡಿ ಬೆಲೆ ತೆಗಿಬೋದು, ಎದ ಬೆಲೆ ತೆಗಿಬೋದು. ಇನ್ನೇನಾಗ್ತದೆ ನೋಡ್ರಿ, a - 4a ಅದನ್ನು ಈ ಕಡೆ ತಂದೆ ಅಂದಾಗ 4d + 6d ಇದ್ದಿದ್ದು ಈ ಕಡೆ ಹೋಗುವಾಗ -6d. ಏನು ಉಳಿತಿಲ್ಲಿ? -3a ಉಳಿತವನಿಲ್ಲೋ? ದೊಡ್ಡ ಕಿಚ್ಚನ ಮೈನಸ್ ಕೊಡಲೇಬೇಕಲ್ಲ. ಇನ್ನು ಇಲ್ಲಿ -2d ಇಷ್ಟು ಉಳಿತಾ? ಎರಡು ಕಡೆ ಮೈನಸ್ ಬಂದು ಕೆಲಸ ಮಾಡ್ಕೊಂಬಿಡುಮು ಅಂದಾಗ 3a + 2d ಇಷ್ಟು ಉಳಿತವನಿಲ್ಲೋ? ಈ ಸತ್ ನೀವು ಏದ ಬೆಲೆನೂ ತಗೋಬೋದು, ಡಿದ ಬೆಲೆನೂ ತಗೋಬೋದು. ನಾವು ಡಿದ ಬೆಲೆ ಫೈಂಡ್ ಔಟ್ ಮಾಡ್ತೀನಿ. d = 3a/2. ಎಷ್ಟಾಯಿತು? 3a/2. ದೇರ್ಫೋರ್ d = 3a/2 ಆಯಿತು. ಕ್ಲಿಯರ್ಲಿ ಬರಲಿಲ್ಲ. ಮುಂದೆ ಆದೇಶ ಮಾಡಬೇಕಾಗ್ತದೆ, ಹೌದಲ್ಲ? ಮುಂದೆ ಹೆಂಗೆ ಬರೀತದೆ ನೋಡೋಣಂತ. ಇನ್ನು ಮುಂದೆ ಏನದ ನೆಕ್ಸ್ಟ್? 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಇಲ್ಲಿ ಒಂದು ಹೇಳಿಕೆ ಅದ. ಇವೆಲ್ಲವೂ ಹೇಳಿಕೆ ಪ್ರಶ್ನೆಗಳು ಅಂತಾರೆ ಇವಕ್ಕೆ. 12ನೇ ಪದವು 12ನೇ ಪದವು ಏನಾಗಿದೆ ನೋಡಿರಿ? 4ನೇ ಪದದ 3ರಷ್ಟಕ್ಕಿಂತ, ಹೌದಲ್ಲ? 3ರಷ್ಟಕ್ಕಿಂತ
ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ. ಹೌದಲ್ಲ? ಎರಡು ಹೆಚ್ಚಾಗಿದೆ. ಈ ಹೇಳಿಕೆಯಲ್ಲಿ ನೋಡ್ರಿ ಏನಾಗ್ತದೆ, 12ನೇ ಪದವು ಅಂತಾರ. 12ನೇ ಪದ ಅಂದರೆ ಏನಿಲ್ಲಿ? 12ನೇ ಪದ ಆದರ್ಶ ರೂಪ a ಪ್ಲಸ್ 11d. ಹೌದಾ? a ಪ್ಲಸ್ 11d. ಈ 12ನೇ ಪದ ಏನದಲ್ಲ, 4ನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ. 4ನೇ ಪದದ ಅಂತಾರ. 4ನೇ ಪದದ ಅಂದ್ರೆ 4ನೇ ಪದದ ಆದರ್ಶ ರೂಪ ಹೇಳ್ರಿ. a ಪ್ಲಸ್ 3d. ಇದೆಷ್ಟಿದು? 4ನೇ ಪದ ಆಯಿತು. 4ನೇ ಪದದ ಮೂರರಷ್ಟಕ್ಕಿಂತ ಅಂದ್ರೆ ರಷ್ಟು ಅಂದರೆ ಮೂರರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಎರಡು ಹೆಚ್ಚಾಗಿದೆ. ಪ್ಲಸ್ 2. ಈ ತರನಾಗಿ ವಾಕ್ಯವನ್ನು ಫಾರ್ಮ್ ಆಯಿತು ಅಂದರೆ ಕ್ಲಿಯರ್ ಆಗ್ತದೆ. ಇದನ್ನು ಬಿಡಿಸಿರಿ. a ಪ್ಲಸ್ 11d 11d ಏನು ಮಾಡಬೇಕು? 3ರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. 3a ಪ್ಲಸ್ 9d ಪ್ಲಸ್ 2. ಅರ್ಥ ಆಯ್ತಾ? ಅರ್ಥ ಆಯಿತು? 9 ಹೆಂಗೆ ಬಂತಂದ್ರೆ 3 3 9 ಡಿ ಕಡಿ. ಅರ್ಥ ಆಗಿತ್ತದ? ಏನಾರ ಸರ್ಸಾಡಿ ನೋಡು, ಏನಾರು ಆಗ್ತದೆ? ಸಾಧ್ಯ ಅದನು? a ಮೈನಸ್ 3a ಆಮೇಲೆ ಪ್ಲಸ್ 11d ಮೈನಸ್ 9d ಆಮೇಲೆ ಮೈನಸ್ 2 ಈಕ್ವಲ್ ಟು 0. 3a 1 ಮೈನಸ್ ಮಾಡಿದಾಗ ಎಷ್ಟು? ಮೈನಸ್ 2a. ಚಿಹ್ನವನ್ನು ಬಿಡಬಾರ್ದು, ಯಾಕೆ ಸೈನ್ಗಳನ್ನು ಯಾವಾಗಲೂ ತಪ್ಪಬಾರ್ದು. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ದೊಡ್ಡಗೆ ಚಿಹ್ನ ಪ್ಲಸ್ ಆಯಿತು. 11d ಇಲ್ಲಿ 9d ಹೋದಾಗ ಎಷ್ಟು ಡಿ? 2d. ಮಾತಾಡಲಿಕ್ಕೆ ಬರ್ತದನಿಲ್ಲೋ? 2d. ಏನು ಉಳಿತು? ಮೈನಸ್ 2 ಈಕ್ವಲ್ ಟು 0. ಏನಾಯಿತು? ಮೈನಸ್ 2a ಪ್ಲಸ್ 2d ಮೈನಸ್ 2 ಈಕ್ವಲ್ ಟು 0 ಆಯಿತು. ಮೈನಸ್ 2 ಯಾಕಾಯಿತು ಅಂದರೆ ಇಲ್ಲಿ ಮೈನಸ್ 2 ಅದ. ಈ ಮೈನಸ್ 2 ಹೆಂಗೆ ಬಂತು ಅಂದರೆ ಈಕ್ವಲ್ ಟು ಬಲಭಾಗ ಅದ, ಇಲ್ಲಿ ಈಕ್ವಲ್ ಟು ಎಡಭಾಗ ತರಬೇಕಾದ್ರೆ ಮೈನಸ್ 2 ಆಯಿತು. ಇದನ್ನು ಕ್ಲಿಯರ್ ಆಗ್ತದೆ ನೋಡಿ. ಏನಾರೆ ಆಗ್ತದೆ ಇಲ್ಲಿ ಎರಡು ವ್ಯಕ್ತಿ ಪದಗಳು ಬಂದವಲ್ಲ, ಇಲ್ಲಿ ಏನು ಮಾಡಬೇಕು? ಇಲ್ಲಿ ಇನ್ನೂ ಡಿದ ಬೆಲೆನೇ ಫೈಂಡ್ ಔಟ್ ಮಾಡೋಣ ಅಂತ. ಡಿದ ಬೆಲೆಯನ್ನು ತಗೋಬೇಕು ನಾವು ಅಂದಾಗ 2d ಈಕ್ವಲ್ ಟು ಇದು ಏನಾಯಿತು? ಮೈನಸ್ 2 ಇದ್ದಿದ್ದು ಆ ಕಡೆ ಹೋಗುವಾಗ ಏನಾಯಿತು? ಪ್ಲಸ್ 2a. ಮೈನಸ್ 2 ಇದ್ದಿದ್ದು ಆ ಕಡೆ ಹೋಗುವಾಗ ಇದು ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಇದು ಹಿಂಗೂ ಮಾಡ್ಬೋದು, ಯಾಕೆ ಎಲ್ಲ ಕಡೆ ಬಂದದಲ್ಲ, ಎರಡೆರಡು ಅದಾವೆ. ಹಂಗೆ ಬಂದಾಗ ಮಾಡ್ಕೊಂಬಿಡೋದು ಭಾಳ ಒಳ್ಳೆಯದು. ಅಂದರೆ ಮೈನಸ್ 2a ಅಪಾನ್ 2 ಪ್ಲಸ್ 2d ಅಪಾನ್ 2 ಮೈನಸ್ 2 ಅಪಾನ್ 2 ಈಕ್ವಲ್ ಟು 0 ಅಪಾನ್ 2. ಈಸಿ ಆಗ್ಬಿಡ್ತದೆ. ಏನಾಯಿತು? 2 ಕ್ಯಾನ್ಸಲ್ ಆಯಿತು, ಮೈನಸ್ a ಉಳಿತು. ಇನ್ನು 2 ಕ್ಯಾನ್ಸಲ್ ಆಯಿತು, ಪ್ಲಸ್ ಡಿ ಉಳಿತು. 2 ಕ್ಯಾನ್ಸಲ್ ಆಯಿತು, ಆದರೂ ಒಂದು ಉಳಿದಿರ್ತದೆ ಮೇಲೆ. ಮೈನಸ್ 1 ಉಳಿತು ಈಕ್ವಲ್ ಟು 0 ಆಯಿತು. ಈ ಸದ ನಾವು ಡಿದ ಬೆಲೆ ತೊಗೊಂಬಿಡ್ರಿ, ಈಸಿ ಆಗಿಬಿಡ್ತದೆ. ಡಿ ಈಕ್ವಲ್ ಟು ಇದನ್ನು ಎ ಆ ಕಡೆ ಹೋಗುವಾಗ ಏನಾಗ್ತದ?
ಪ್ಲಸ್ ಆಯಿತು, ಮೈನಸ್ ಆ ಕಡೆ ಹೋಗುವಾಗ ಪ್ಲಸ್ ಆಯಿತು, +1 ಆಯಿತು. ಏನಾಯಿತು? ಡಿ ಈಕ್ವಲ್ ಟು ಇಷ್ಟ ಆಯಿತು ಅಂದಾಗ ಇದು ಏನಾಯಿತು? ಸಮೀಕರಣ 2. ನೋಡ್ರಿ, ಇಲ್ಲಿ ಡಿದ ಬೆಲೆ ಹಿಂಗೆ ಬಂತು, ಇಲ್ಲಿ ಡಿದ ಬೆಲೆ ಹಿಂಗೆ ಬಂತು. ಮುಂದೆ ಹೆಂಗೆ ಬರೀದು? ಸ್ವಲ್ಪ ವಿಚಾರ ಮಾಡಿರಿ. ಇದು ಸಮೀಕರಣ 2 ಆಯ್ತಲ್ಲ, ಈ ಸಮೀಕರಣ ಇದು 1 ಅಂತ ಮಾಡ್ಕೊಳ್ಳೋಮ. ಅರ್ಥ ಆಯಿತು? ಹಾಂ, ಈ ಸದ ಬೋರ್ಡ್ ಕ್ಲೀನ್ ಮಾಡಿಕೊಂಡು ಮುಂದುವರಿಯೋಣಂತ. ನೋಡ್ರಿ, ಸಮೀಕರಣ 1 ಮತ್ತು 2 ಬರೆದಿದ್ದಲ್ಲ, ಇನ್ನೊಮ್ಮೆ ಬರ್ಕೊಂಡ್ಬಿಡೋಣಂತ. ಸಮೀಕರಣ 1 ಅಂದರೆ ಯಾವ್ದಿತ್ತು ಇಲ್ಲಿ? ಸಮೀಕರಣ ಡಿ ಈಕ್ವಲ್ ಟು 3a/2. ಹೌದಾ? ಇದು 1ನೇ ಸಮೀಕರಣ ಆಗಿತ್ತು, ಹೌದೇನಲ್ಲ? ಇನ್ನು ಸಮೀಕರಣ 2 ಯಾವುದು? ಡಿ ಈಕ್ವಲ್ ಟು a+1. ಇದು ಸಮೀಕರಣ 2 ಅಂತ ತೊಗೊಂಡಿದ್ದೀವಿ. ಹಾಂ, ನೀವು ವಿಡಿಯೋವನ್ನು ಹಿಂದೆ ಬ್ಯಾಕ್ ಹೋದ್ರೆ ಗೊತ್ತಾಗ್ತಿತ್ತು, ಆದರೆ ಇಲ್ಲಿ ವಿಡಿಯೋ ಯಾಕೆ ಬ್ಯಾಕ್ ಹೋಗೋದು? ಇಲ್ಲಿ ಬರ್ಕೊಂಡ್ಬಿಟ್ರೆ ಕ್ಲಿಯರ್ ಆಗ್ಬಿಡ್ತದೆ. ಏನು ಮಾಡಬೇಕು? ಇಲ್ಲಿ ನುಡಿಯೋದು, ಇಲ್ಲಿ ನುಡಿಯೋದು, ಎರಡು ಕಡೆ ಹಿಡಿಯೋಲ್ಲ. ಹೆಂಗೆ ಮಾಡೋದು? ಹಾಂ, ಏನು ಮಾಡೋದು ನೋಡ್ರಿ, 2ಅನ್ನು 1ರಲ್ಲಿ ಆದೇಶ ಮಾಡಿರಿ. ಹಾಂ, ಸಮೀಕರಣ 2ಅನ್ನು 1ರಲ್ಲಿ ಆದೇಶಿಸಿದಾಗ ನಮಗೆ ಏನು ಸಿಗ್ತದೆ? ಎದ ಬೆಲೆ ದೊರೆಯುತ್ತದೆ. ಅಂದರೆ ಸಮೀಕರಣ 2ಅನ್ನು 1ರಲ್ಲಿ ಆದೇಶ ಮಾಡಬೇಕಾಗ್ಯದ. ಸಮೀಕರಣ 1 ಬರ್ಕೊಳ್ಳೋಮಲ್ಲ, ಡಿ ಈಕ್ವಲ್ ಟು 3a/2. ಹೌದಾ? ಅದು 2ಅನ್ನು ಆದೇಶ ಮಾಡಬೇಕು ಅಂದಾಗ ಡಿ ಈಕ್ವಲ್ ಟು ಡಿ ಅಂದರೆ ಎಷ್ಟು? a+1 ಆಗ್ಯದ. ಹೌದಾ? ಅಂದರೆ ಇಲ್ಲಿ ಡಿ ಜಾಗದ ಏನು ಬರೀಬೇಕು? a+1 ಅನ್ನು ಬರ್ಕೊಳ್ಳೋಣ. ಇನ್ನು 3a/2 ಏನೇನಾಗ್ತದೆ ನೋಡ್ರಿ, ಇದು ಅಷ್ಟು ಕೂಡ ಒಂದು ಪದ ಹೌದಲ್ಲ ಇದು? ಹಾಂ, ಅಂದರೆ a+1 × 2 = 3a ಆಯ್ತಲ್ಲ. ಹೌದಾ? ಇಲ್ಲಿ 2a ಅಂದರೆ 2, 2 × 2 ಒಂದಲೇ 2, a ಪ್ಲಸ್ 2 ಒಂದಲೇ 2 = 3a ಆಯಿತು. ಎರಡು = 3a ಮೈನಸ್ 2a ಎಷ್ಟು ಉಳಿತು? 2 = 3a, 2a ಅಂದರೆ 1a ಉಳಿತಲ್ಲ. ಹೀಗಾಗಿ ಏನಾಯಿತು? a = 2 ಆಯಿತು. ಹಾಂ, ಈ ಎದ ಬೆಲೆ ಮತ್ತೆ ಆದೇಶ ಮಾಡಿರಿ. ನಮಗೆ ಕ್ಲಿಯರಾಗಿ ಡಿದ ಬೆಲೆ ಬಂದಿಲ್ಲಲ್ಲ. ಹಾಂ, ಅಂದರೆ ಎದ ಬೆಲೆಯನ್ನು ಯಾವುದರಲ್ಲಿ ಆದೇಶ ಮಾಡ್ತೀರಿ? ಬೇಕಾದ್ರಲ್ಲಿ ಆದೇಶ ಮಾಡ್ಬೋದು. ಯಾವ ಸ್ಥಳ ಅನ್ನಿಸ್ತದೆ ಅದರಲ್ಲಿ ಆದೇಶ ಮಾಡಿರಿ. ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಬರ್ಕೊಳ್ಳೋಮು. ಡಿ = a+1. ಡಿ = a ಅಂದರೆ ಎಷ್ಟು? 2 + 1 = 2, 1, 3. ದೇರ್ಫೋರ್ ಡಿ = 3 ಆಯಿತು. ಹಾಂ, ಅಂದರೆ ಎದ ಬೆಲೆ ಮತ್ತು ಡಿದ ಬೆಲೆ ನಮಗೆ ಸಿಕ್ತು. ಅಂದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನಮಗೆ ಕ್ಲಿಯರ್ ಆಯಿತು. ಏನಂತಾರವರು? ಆ ಶ್ರೇಣಿಯಲ್ಲಿ 30 ಪದಗಳದಾವೆ. ಎಷ್ಟದಾವೆ? 30 ಪದಗಳದಾವೆ. ಕೊನೆಯಿಂದ 3 ಪದಗಳನ್ನು ಬರೀ ಅಂತಾರವರು.
ಒಂದು ಶ್ರೇಣಿಯಲ್ಲಿ 30 ಪದಗಳಿರುವಂಥ ಒಂದು ಶ್ರೇಣಿಯಲ್ಲಿ ಕೊನೆಯಿಂದ 3 ಪದಗಳು ಯಾವುವು ಅಂತ ಕೇಳ್ತಾರೆ. ನೋಡೋಣ ಅಂತ. ಏನಾಯ್ತು ಇಲ್ಲಿ? ಎದ ಬೆಲೆ ಎಷ್ಟು ಬಂತು? ಎದ ಬೆಲೆ ಎಷ್ಟಿತ್ತು? 2. ಆಮೇಲೆ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಿತ್ತು? 3 ಇತ್ತು. ನಮಗೇನು ಬೇಕು? 30 ಪದಗಳಿರುವ ಕೊನೆಯ 3 ಪದಗಳು, ಹೌದಲ್ಲ? 30 ಪದಗಳಿರುವುದರಿಂದ 30 ಶ್ರೇಣಿಯಲ್ಲಿ 30 ಪದಗಳಿರುವುದರಿಂದ ಶ್ರೇಣಿಯಲ್ಲಿ 30 ಪದಗಳಿರುವುದರಿಂದ ಕೊನೆಯ 3 ಪದಗಳು, ಕೊನೆಯ 3 ಪದಗಳು ಕೊನೆಯ ಪದ ಅಂದರೆ ಯಾವುದು? ಕೊನೆಯ ಪದ ಅಂದರೆ ಯಾವುದು? ಹಾಂ, ಕೊನೆಯ ಪದ ಅಂದರೆ ಯಾವುದು? 30ನೇ ಪದ ಹೌದಲ್ಲ? A30 30ನೇ ಪದ ಹೌದಲ್ಲ? ಆಮೇಲೆ ಇದಕ್ಕಿಂತ ಮೊದಲನೇದು ಯಾವುದು? A29 ಹೌದೇನಲ್ಲ? ಆಮೇಲೆ A28 ಹೌದೇನಲ್ಲ? ಇವು ಪದಗಳನ್ನು ನಾವು ಬರೀಬೇಕು ಅಂದಾಗ A28 28ನೇ ಪದ ಆದರ್ಶ ರೂಪ ಹೇಳ್ರಿ. A+27D = A ಅಂದರೆ ಎಷ್ಟು? 2 + 27 × 3 = 2 + 27 3 ಎಷ್ಟು? 27 3 81 ಅಂದ್ರೆ ಎಷ್ಟಾಯಿತು? 83 ಆಯಿತು. ಅಂದರೆ 28ನೇ ಪದ ಎಷ್ಟು? 83 ಆಯಿತು. ಹೌದಾ? ಇನ್ನು ಅದೇ ಪ್ರಕಾರವಾಗಿ A29 ಎಷ್ಟಾಯಿತು? A+28D ಅಂದಾಗ 2 + 28 × 3 ಹೌದೇನಲ್ಲ? 2 + 28 3 ಎಷ್ಟು? 84. ವೆರಿ ಗುಡ್. 84 ಎಷ್ಟಾಯಿತು? 84 ಒಂದೆರಡು 86. ಹೀಗಾಗಿ 29ನೇ ಪದ ಯಾವುದು? 86 ಆಯಿತು. ಹೌದಲ್ಲ? ಇನ್ನು ನೆಕ್ಸ್ಟ್ ಏನು ಮಾಡಬೇಕು? A30 ಅಂದರೆ A+29D ಹೌದಾ? = 2 + 29 × 3 = 2 + 29 3 87. ಎಷ್ಟಾಯಿತು? 89. 30ನೇ ಪದ ಎಷ್ಟು? 89. ಅರ್ಥ ಆಯಿತು? ಈ ಥರನಾಗಿ ನಾವು ಶ್ರೇಣಿಯನ್ನು ಕೊನೆಯ 3 ಪದಗಳು ಅಂದರೆ ಕೊನೆಯ 3 ಪದಗಳು 83 86 89 ಅಂತ ಬರೀಬೇಕು. ಇದನ್ನು ಏರಿಕೆ ಕ್ರಮದಲ್ಲಿಯೇ ಬರೀಬೇಕು. ಇಳಿಕೆ ಕ್ರಮದಲ್ಲಿ ಬರೀರಿ ಅಂದಾಗ ಇದನ್ನು ಮೊದಲು ಬರೀಬೇಕು, ಆಮೇಲೆ ಇದು ಬರೀಬೇಕು. ಅವ್ರು ಹಂಗೇನು ಅಂದಿಲ್ಲ. ಕೊನೆಯ 3 ಪದ ಬರ್ಕೋತ ಹೋದಂಗೆ ಈ ಕಡೆಯಿಂದ 3 ಪದಗಳು ಬರೀ ಅಂತಾರೆ. ಹೀಗಾಗಿ 83 86 89 ಅಂತ ಪದಗಳಾಗ್ತವೆ. ದಟ್ಸ್ ಆಲ್.